ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಡಿಸೆಂಬರ್ 18ರಂದು ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತಮ್ಮಲ್ಲಿರುವಂತಹ ವಿಶೇಷವಾದ ಪ್ರತಿಭೆಗಳನ್ನು ತೋರಿಸುವುದಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸಿದೆ ಎಂದು ಜಿಲ್ಲಾಧ್ಯಕ್ಷರಾದ ಗುರುಮೂರ್ತಿ ತಿಳಿಸಿದರು. ರಾಜ್ಯಾದ್ಯಂತ ಸುಮಾರು 25 ವರ್ಷ ಆಯಿತು ನಮ್ಮ ಸಂಘಟನೆ ಬಂದು. ರಾಜ್ಯಾದ್ಯಂತ ಕೆಲವು ಜಿಲ್ಲೆಗಳಲ್ಲಿ ಈ ಮನೆ ಇದ್ದರಿಗೆ ಗುಡಿಸ್ಲಾಕೊಂಡು ಹೊರಗಡೆ ಸಂಸಾರ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಮನೆಯೂ ಕಟ್ಟಿಸ್ಕೊಟ್ಟಿದ್ದೀವಿ. ಆಮೇಲೆ ಈ ಶಾಲಾ ಮಕ್ಕಳಿಗೆ ನೋಟ್ ಕೊಡುವಂಥದ್ದು, ಬ್ಯಾಗ್ಸ್ ಕೊಡುವಂಥದ್ದು, ಸಾಮಗ್ರಿಗಳು ಕೊಡುವಂಥದ್ದು. ಆಮೇಲೆ ಕೊರೋನಾ ಟೈಮ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವೇದಿಕೆಯಲ್ಲಿ ಕಾರ್ಮಿಕರು, ಚಾಲಕರು, ಹೋಟೆಲ್ ಮಾಲೀಕರು, ಕೂಲಿ ಕಾರ್ಮಿಕರು, ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಸರ್ಕಾರಿ ನೌಕರರು ಹಾಗೂ ಅರೆಕಾಲಿಕ ನೌಕರರು ಮತ್ತು ಎಲ್ಲ ವರ್ಗದ ಹಿರಿಯರು, ಕಿರಿಯರು ತಂಡಗಳ ರೂಪದಲ್ಲಿ ಅಥವಾ ವೈಯಕ್ತಿಕ ರೂಪದಲ್ಲಿ ನೃತ್ಯ, ಹಾಡು, ಸಂಗೀತ, ಭರತನಾಟ್ಯ, ಮಿಮಿಕ್ರಿ, ಏಕಪಾತ್ರ ಅಭಿನಯ, ಸಣ್ಣ ನಾಟಕಗಳು ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡಲು ಮುಕ್ತವಾಗಿ ಅವಕಾಶವನ್ನು ಸಿದ್ಧಪಡಿಸಿದೆ ಎಂದರು. ನಾವು ಚಿಕ್ಕ ವಯಸ್ಸಿಂದ ಹಿಡಿದು ಹಿರಿಯರ ತನಕನೂ, ಅಂದರೆ ಈ ವಯಸ್ಸಾಗಿ ಇನ್ನೇನು 1 ವರ್ಷ 2 ವರ್ಷ ಇರ್ತಾರೆ ಅನ್ನೋ ಮಟ್ಟಿಗೂ ಅಲ್ಲಿಯೂ ಅವರಿಗೂ ಕೂಡ ಒಂದು ಪ್ರತಿಭೆ ಅನ್ನೋದು ಇರುತ್ತೆ. ಆ ಪ್ರತಿಭೆಯನ್ನು ಹೊರಗೆ ತೋರಿಸೋದಕ್ಕೋಸ್ಕರ ನಾವು ಒಂದು ವೇದಿಕೆ ಅನ್ನೋದನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಆ ಪ್ರತಿಭೆ ಒಂದು ಯಾವುದೋ ಒಂದು ತಮಾಷೆ ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಹಾಡು ಹೇಳೋದಾಗಿರ್ಬೋದು, ನಾಟಕ ಮಾಡೋದಾಗಿರ್ಬೋದು, ಅಥವಾ ಇನ್ನೊಬ್ರು ನಾಯಕ ನಟರು ಅಥವಾ ವಿಲನ್ ಥರ ಮಾತಾಡೋಂಥದ್ದಾಗಿರ್ಬೋದು, ಮಿಮಿಕ್ರಿ ಮಾಡೋದಾಗಿರ್ಬೋದು, ಆಮೇಲೆ ಮೂಕ ನಾಟಕ ಆಗಿರ್ಬೋದು, ನಾಟಕ ಆಗಿರ್ಬೋದು. ಈ ಹಳ್ಳಿನಲ್ಲಿ ಕೆಲವರು ಜಾನಪದ ಹಾಡು ಹೇಳ್ತಾ ಇರ್ತಾರೆ, ಈ ಧಾನ್ಯಗಳನ್ನೆಲ್ಲ ಇದು ಮಾಡ್ಬೇಕಾದ್ರೆ ಸುಗ್ಗಿ ಹಾಡು ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲದಕ್ಕೂ ಕೂಡ ನಾವು ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಒಂದು ವೇದಿಕೆ ಅನ್ನೋದನ್ನು ಸಿದ್ಧಪಡಿಸಿದ್ದೀವಿ. ಆ ವೇದಿಕೆಯನ್ನು ಎಲ್ಲರೂ ಬಳಸ್ಕೋಬೇಕು. ಆಮೇಲೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಫಿಲಮ್ ಇಂಡಸ್ಟ್ರಿಯವರು ಬರ್ತಾ ಇದ್ದಾರೆ. ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆಮೇಲೆ ಆ ಫಿಲಮಿಗೆ ಆ ಪಾತ್ರಕ್ಕೆ ತಕ್ಕಂತೆ ಯಾರು ಸೂಟಬಲ್ ವ್ಯಕ್ತಿಗಳು ಸಿಗ್ತಾರೆ ಅವ್ರನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಆ ಫಿಲಮಿಗೆ ಕೂಡ ಬಳಸ್ಕೊತಾರೆ. ಈ ಥರ ಎಲ್ಲ ಅವಕಾಶ ಇದೆ. ಅದನ್ನು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್, ಹರ್ಷ, ಮಂಜುನಾಥ್ ಉಪಸ್ಥಿತರಿದ್ದರು.